ಮಹಾಭಾರತದ ಕಥೆಯನ್ನು ಪ್ರಾರಂಭ ಮಾಡೋಣ. ಮಹಾಭಾರತವನ್ನು ಬರೆದವರು ಭಗವಾನ್ ವೇದ ವ್ಯಾಸರು. ಮಹಾಭಾರತವನ್ನು ಬರೆದವರು ಯಾರು? ವೇದ ವ್ಯಾಸರು. ಇವರು ಪಾಂಡವರ ಪಾಂಡವರಿಗೆ ತಾತ, ಪರಾಶರ ಮಹರ್ಷಿಗಳ ಮಗ. ಪಾಂಡವರಿಗೆ ತಾತ, ಪರಾಶರ ಮಹರ್ಷಿಗಳ ಮಗ. ಇವರ ತಾಯಿ ಬಂದು ಸತ್ಯವತಿ. ಯಾರು? ಇವರು ತಾಯಿ ಬಂದು ಸತ್ಯವತಿ. ಇವರು ವೇದಾಂಗಗಳನ್ನು ಅಧ್ಯಯನ ಮಾಡಿರ್ತಾರೆ, ಹಲವಾರು ತಪಸ್ಸನ್ನು ಆಚರಿಸಿದ್ದಾರೆ, ಮತ್ತು ಹಲವಾರು ಗ್ರಂಥಗಳನ್ನು ಅಧ್ಯಯನ ಮಾಡಿರ್ತಾರೆ. ಮುಖ್ಯವಾಗಿ ಇವರು ವೇದಗಳು ರಾಶಿಯಾಗಿರುತ್ತೆ. ಅಂದರೆ ವೇದಗಳು ಯಾರ ಕೈಯಲ್ಲಿರುತ್ತೆ ಪುಟ? ಗೊತ್ತಾ ನಿಮಗೆ? ವೇದಗಳು ಯಾರ ಕೈಯಲ್ಲಿರುತ್ತೆ? ವೆರಿ ಗುಡ್, ಕೇಳೋಣ. ವಿಹಾನ್, ಬ್ರಹ್ಮನ ಕೈಯಲ್ಲಿ ವೇದಗಳು ಇರುತ್ತೆ. ಆ ವೇದಗಳು 4 ವೇದಗಳಿರುತ್ತೆ. ಆ 4 ವೇದಗಳನ್ನು ಡಿವೈಡ್ ಮಾಡ್ತಾರೆ. ಒಂದೇ ರಾಶಿಯಾಗಿದ್ದಂಥ ವೇದಗಳನ್ನು ಒಂದೇ ರಾಶಿಯಾಗಿದ್ದಂಥ ವೇದಗಳನ್ನು 4 ಭಾಗ ಮಾಡ್ತಾರೆ. ಆ 4 ವೇದಗಳು ಯಾವ್ಯಾವುದು? ಯಾರಿಗೆ ಗೊತ್ತಿದೆಯಾ? ಎಲ್ಲಿ ಸಿಕ್ಸ್ತವ್ರು? ಎಲ್ರು ಚಂದನ ಹೇಳೋ. ಋಗ್ವೇದ, ಯಜುರ್ವೇದ, ಸಾಮವೇದ, ಈ ವೇದಗಳು ಏನು? ವೇದ ಅಂದರೆ ನಾಲೆಡ್ಜ್ ಅಂತ. ಈ ವೇದಗಳಲ್ಲಿ ಏನಿದೆ? ನೀವೀಗ ಪುರಾಣಗಳು ಓದ್ತಿದ್ದೀರಲ್ಲ, ವಿಷ್ಣು ಪುರಾಣ, ಗರುಡ ಪುರಾಣ, ಆಮೇಲೆ ವಾಮನ ಪುರಾಣ, ಅಗ್ನಿ ಪುರಾಣ, ಇಂದ್ರ ಪುರಾಣ, ಈ ವೇದಗಳಲ್ಲಿ ಇರೋದನ್ನೇ ಈ ಪುರಾಣಗಳಲ್ಲಿ ಚಿಕ್ಕ ಚಿಕ್ಕ ಪುಸ್ತಕಗಳಾಗಿ ಮಕ್ಕಳು ಅಷ್ಟು ದೊಡ್ಡ ದೊಡ್ಡ ವೇದಗಳನ್ನು ಓದೋಕ್ಕೆ ಆಗೋದಿಲ್ಲ ಅಂಥೇಳಿ ಅದನ್ನು ಚಿಕ್ಕ ಚಿಕ್ಕ ಪುಸ್ತಕ ರೂಪದಲ್ಲಿ ಇಳಿಸಿ ಏನು ಮಾಡಿದ್ದಾರೆ, ನಿಮಗೆ ಸಿಗುತ್ತೆ ಅದು ಪುಸ್ತಕಗಳು, ನೀವು ಓದ್ಬೋದು. ಸೊ ಹಾಗಾಗಿ ಇವರು ವೇದಗಳನ್ನು ಏನು ಮಾಡ್ತಾರೆ? 4 ಭಾಗಗಳನ್ನಾಗಿ ವಿಂಗಡಿಸ್ತಾರೆ. ಇವ್ರಿಗೆ 4 ಹೆಸರು. ವೇದವ್ಯಾಸರಿಗೆ ಎಷ್ಟು ಹೆಸರು? 4 ಹೆಸರು. ಆಮೇಲೆ ಇವರು ಯಮುನಾ ನದಿ ಇದೆಯಲ್ಲ, ಅದರ ಮಧ್ಯದಲ್ಲಿ ಒಂದು ದ್ವೀಪ ಇರುತ್ತೆ. ದ್ವೀಪ ಅಂದ್ರೆ ಏನು? ಐಲ್ಯಾಂಡ್ ಅಂದ್ರೆ ಸುತ್ತಲೂ ನೀರು, ಮಧ್ಯದಲ್ಲಿ ಭೂಮಿ ಅಲ್ವಾ? ಅಂತ ಒಂದು ದ್ವೀಪದಲ್ಲಿ ಇವರು ಹುಟ್ಟುತ್ತಾರೆ. ಯಾರು? ವೇದ ವ್ಯಾಸರು. ಇವರ ಮೊದಲನೇ ಹೆಸರು ಏನು? ಯಾಕೆ ಆ ಹೆಸರು ಬಂತು ಅಂತ ನಾನು ಹೇಳ್ತೀನಿ. ಇವರ ಮೊದಲನೇ ಹೆಸರು ಕೃಷ್ಣ ದ್ವೈಪಾಯನ. ಅಂದರೆ ಕೃಷ್ಣ. ಇವರು ಯಾಕೆ ಇವ್ರಿಗೆ ಈ ಹೆಸರು ಬಂತು ಅಂದರೆ ಸಾಯಿ, ಇಲ್ಲಿ ಕೇಳಿಸ್ಕೊ. ಇವರು ಕೃಷ್ಣ ವರ್ಣದವರಾಗಿರ್ತಾರೆ. ವರ್ಣ ಅಂದರೆ ಬಣ್ಣ. ಕೃಷ್ಣ ವರ್ಣದವರು. ಮತ್ತು ಯಮುನಾ ನದಿಯ ಮಧ್ಯದಲ್ಲಿರೋ ದ್ವೀಪದಲ್ಲಿ ಹುಟ್ಟಿರೋದ್ರಿಂದ ಕೃಷ್ಣ ದ್ವೈ ಅಂದರೆ ದ್ವೀಪ. ಕೃಷ್ಣ ಅಂದರೆ ಕೃಷ್ಣ ವರ್ಣ, ದ್ವೈಪಾಯನರು. ಕೃಷ್ಣ ದ್ವೈಪಾಯನರು ಅನ್ನೋ ಹೆಸರು ಬಂತು. ಹೇಗೆ ಬಂತು? ಅವರು ಕೃಷ್ಣ ವರ್ಣದವರು, ದ್ವೀಪದ ಮಧ್ಯದಲ್ಲಿ ಹುಟ್ಟಿದವರಾದ್ರಿಂದ ಹೀಗೆ ಬಂತು. ಮತ್ತು ಇವ್ರಿಗೆ ವ್ಯಾಸ ಅಂದರೆ ಡಿವೈಡ್ ಅಂತ. ನೀವು ಸರ್ಕಲ್ ಗೊತ್ತಾ? ಸರ್ಕಲಲ್ಲಿ ಹಿಂಗೊಂದು ಲೈನ್ ಹಾಕ್ತೀರಾ ಗೊತ್ತಾ? ಅದು ಸರ್ಕಲನ್ನು ಏನು ಮಾಡುತ್ತೆ? ಡಿವೈಡ್ ಮಾಡುತ್ತೆ. ಅದನ್ನು ನಾವೇನಂತೀರಿ? ಡಯಾಮೀಟರ್ ಅಂತೀರ, ಹೌದಾ? ಅದನ್ನು ವ್ಯಾಸ ಅಂತೀವಿ ಕನ್ನಡದಲ್ಲಿ ನಾವು. ವ್ಯಾಸ ಅಂದರೆ ಡಿವೈಡ್. ಇವರು ಏನನ್ನ ಡಿವೈಡ್ ಮಾಡಿದ್ರು? ವೇದಗಳು. ಅದಕ್ಕೆ ಇವ್ರಿಗೆ ಏನಂತ ಹೆಸರು ಬಂತು? ವೇದ ವ್ಯಾಸ. ವ್ಯಾಸ ಅಂದರೆ ವೇದಗಳನ್ನು ಡಿವೈಡ್ ಮಾಡಿದ್ರಿಂದ ಇವ್ರಿಗೆ ವೇದವ್ಯಾಸ. ಮೊದಲನೇ ಹೆಸರು ಕೃಷ್ಣ ದ್ವೈಪಾಯನ, ಎರಡನೇ ಹೆಸರು ಪರಾಶರ ಮುನಿಗಳ ಮಗ. ಇವ್ರ ತಂದೆ ಹೆಸರೇನು? ಪರಾಶರ. ಇವರ ಮಗನಾದ್ದರಿಂದ ಪಾರಶರ್ಯ ಅಥವಾ ಪಾರಶರ ಅಂತ ಕೂಡ ಕರೀತಾರೆ. ಪಾರಶರ ಅನ್ನೋ ಹೆಸರು ಯಾಕೆ ಬಂತು? ಪರಾಶರ ಮುನಿಗಳ ಮಗನಾದ್ದರಿಂದ. ಮತ್ತೆ ಇವರು ಬದರಿಕಾಶ್ರಮದಲ್ಲಿ ಹುಟ್ಟುತ್ತಾರೆ. ಅದಕ್ಕೆ ಇವ್ರನ್ನ ಬಾದರಾಯಣ ಅಂತ ಕರೀತಾರೆ. ಏನಂತಾರೆ? ಯಾಕೆ? ಬದರಿಕಾಶ್ರಮದಲ್ಲಿ ಹುಟ್ಟಿದ್ರಿಂದ ಏನಂತ ಕರೀತಾರೆ? ಬಾದರಾಯಣ ಅಂತ ಕರೀತಾರೆ. ಈಗ ಇಂಥ ಒಂದು ಮಹಾಭಾರತವನ್ನು ಬರೆಯುವಂಥ ಒಂದು ಒಳ್ಳೆಯ ಅವಕಾಶ ಯಾರಿಗೆ ಬಂತು? ವೇದವ್ಯಾಸರಿಗೆ ಬಂತು. ಈಗ ವೇದವ್ಯಾಸರು ಅದನ್ನೆಲ್ಲ ತಲೆಯಲ್ಲಿ ತುಂಬಿಕೊಂಡು ಗ್ರಂಥ ರೂಪಕ್ಕೆ ನಾನು ಇಳಿಸ್ಬೇಕು ಅಂದರೆ ಈಗ ಅವ್ರ ಮನಸ್ಸಲ್ಲೇ ಅದರಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವನ್ನ ಅಳವಡಿಸ್ಕೊಂಡು ಅದನ್ನೆಲ್ಲವನ್ನು ನಾನೇನೋ ಹೇಳ್ಬಿಡ್ತೀನಿ, ಆದರೆ ಬರೆಯೋರು ಯಾರು ಅಂತ ಅವರು ಯೋಚನೆ ಮಾಡಿದಾಗ ಆಗ ಬ್ರಹ್ಮ ಪ್ರತ್ಯಕ್ಷ ಆಗಿ ಹೇಳ್ತಾರೆ, ನೋಡಿ ನೀವು ಹೇಳಿ ಅದನ್ನು ಬರೆಯೋದು ಯಾರೋ? ಗಣೇಶ ಬರೀತಾರೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ
ಮಹಾಭಾರತವನ್ನು ಹೇಳಿದವ್ರು ಯಾರು? ವೇದವ್ಯಾಸರು. ಬರೆದವ್ರು ಯಾರು? ಗಣೇಶ ಬರೆಯೋದಕ್ಕೆ ಶುರು ಮಾಡ್ತಾರೆ. ಇದರಲ್ಲಿ ಒಟ್ಟು ಮಹಾಭಾರತದಲ್ಲಿ 1,00,000 ಶ್ಲೋಕಗಳಿವೆ. ಎಷ್ಟು ಶ್ಲೋಕಗಳು? 1,00,000 ಶ್ಲೋಕಗಳಿದೆ. ಆಮೇಲೆ ಈಗ ಮೊದಲೇ ಹೇಳ್ತಾರೆ, ಶರತ್ ಹೇಳ್ತಾರೆ ವೇದವ್ಯಾಸರು ಯಾರಿಗೆ? ಗಣೇಶನಿಗೆ, ಅಪ್ಪ ನಾನು ನಿಧಾನಕ್ಕೆ ನಿಮಗೆ ಶ್ಲೋಕಗಳನ್ನು ಹೇಳ್ತೀನಿ, ನೀನು ಆ ಶ್ಲೋಕಗಳನ್ನು ಅರ್ಥ ಮಾಡ್ಕೊಂಡು ಏನು ಮಾಡಬೇಕು? ಅದನ್ನು ಕತೆ ರೂಪಕ್ಕೆ ಇಳಿಸ್ಬೇಕು ಅಂತ ಹೇಳ್ತಾರೆ. ಸರಿ, ಇದಕ್ಕೊಂದು ಕತೆ ಇದೆ. ನಿಮಗೆಲ್ಲ ಗೊತ್ತಾ? ಗಣೇಶನಿಗೆ 2 ಕೋರೆ ಇರುತ್ತೆ, ಹೌದಾ? ಅದರಲ್ಲಿ ಒಂದು ಫುಲ್ ಇರುತ್ತೆ, ಒಂದು ಹಾಫ್ ಇರುತ್ತೆ, ಗೊತ್ತಾ? ಯಾಕೆ? ಇದೇ ಕಾರಣ. ಸರಿ, ನೀವೆಲ್ಲ ಇದಕ್ಕೆ ಹೋದರೆ ನೋಡಿ, ಎಲ್ಲಿ ಗೊತ್ತಾ? ಮುರುಡೇಶ್ವರ ನೋಡಿದ್ದೀರಾ? ಆ ಮುರುಡೇಶ್ವರದಲ್ಲಿ ಒಂದು ಮರದ ಕೆಳಗಡೆ ಗಣೇಶ ಹಿಂಗೆ ಬರೀತಿರೋದು ವೇದವ್ಯಾಸರು ಹೇಳ್ತಿರೋ ಅಂಥ ಒಂದು ಸ್ಕಲ್ಪ್ಚರನ್ನು ಮಾಡಿದ್ದಾರೆ, ಆಯಿತಾ? ಈ ಪುಸ್ತಕದ ಮೇಲೂ ಇದೆ ನೋಡಿ, ತೋರಿಸ್ತೀನಿ ನೋಡಿ. ಇದು ಕಿಶೋರ ಭಾರತ ಅಂದರೆ ಮಕ್ಕಳಿಗೆ ಅಂತಲೇ ಮಾಡಿರೋ ಮಹಾಭಾರತ ಪುಸ್ತಕ ಇದು. ಇದ್ರ ಬರೀ ಬೆಲೆ 40 ರೂಪಾಯಿ ಅಷ್ಟೇ. ಇದನ್ನು ಯಾರೋ ನನಗೆ ಸೆಕೆಂಡ್ಸಲ್ಲಿ ಅಂದರೆ ಬಿಸಾಕಿರ್ತಾರೆ ನೋಡಿ, ಅಂದರೆ ಬಿಸಾಕಿರೋದು ಅಂದರೆ ಹಳೆ ವಸ್ತುಗೆ ಅಂತ ಹಾಕ್ಬಿಟ್ಟಿರ್ತಾರೆ, ತೂಕಕ್ಕೆ ಹಾಕ್ಬಿಡ್ತಾರಲ್ಲ, ಅದರಲ್ಲಿ ಅನಿಲಣ್ಣ ಅಂತ ಅದೇ ನಮ್ಮ ಟೀಮಲ್ಲಿ ಇದ್ದಾರಲ್ಲ, ಅವರು ಹುಡುಕಿ ತಂದುಕೊಟ್ಟಿರೋ ಪುಸ್ತಕ. ಇದರಲ್ಲಿ ಯಾರೋ ಒಬ್ಬ ಹುಡುಗಂದು ಹೆಸರಿದೆ, 10th ಸ್ಟ್ಯಾಂಡರ್ಡ್ 730 ನೋಡಿ, ರೋಲ್ ನಂಬರ್ ಎಲ್ಲ ಇದೆ ನೋಡಿ. ಇಲ್ಲಿ ಗಣೇಶ ಬರೀತಾ ಇದ್ದಾರೆ, ವ್ಯಾಸರು ಹೇಳ್ತಾ ಇದ್ದಾರೆ, ನೋಡಿದ್ರಾ? ಆಮೇಲೆ ಸರಿ, ಗಣೇಶನಿಗೆ ಬರೆಯೋಕ್ಕೆ ಹೇಳ್ತಾರೆ. ವೇದವ್ಯಾಸರು ಕಥೆಯನ್ನು, ಮಹಾಭಾರತದ ಕಥೆಯನ್ನು ಹೇಳ್ತಾ ಇರ್ತಾರೆ. ಗಣೇಶ ಹಿಂಗೆ ಕತ್ಕೊಳ್ಳೋದು, ಹಿಂಗೆ ಬರಿತಾ ಇರೋದು, ಹಿಂಗೆ ಕತ್ಕೊಳ್ಳೋದು, ಬರಿತಾ ಇದ್ರೆ ಆ ಲೇಖನಿ ಏನಾಗುತ್ತೆ? ಮುರಿದು ಹೋಗ್ತಾ ಇರುತ್ತೆ. ಗಣೇಶನಿಗೆ ಕೋಪ ಬರುತ್ತೆ. ಆವಾಗ ಏನು ಮಾಡ್ತಾರೆ? ತನ್ನ ಒಂದು ಕೋರೆಯನ್ನು, ದಂತವನ್ನು ಹಿಂಗೆ ಮುರ್ಕೊಂಡು ಏನು ಮಾಡ್ತಾರೆ? ಹಿಂಗೆ ಹತ್ಕೊಂಡು ಬರಿತಾ ಇರ್ತಾರೆ. ಗಣೇಶ ತುಂಬ ಫಾಸ್ಟಾಗಿ ಹೋಗ್ತಾ ಇರ್ತಾರೆ, ಬರ್ಕೊಂಡು ಯಾವಾಗ ಗಣೇಶನ ಲೇಖನಿ ಫಾಸ್ಟಾಗಿ ಹೋಗ್ತಾ ಇರುತ್ತೋ ಆಗ ವೇದವ್ಯಾಸರು ಏನು ಮಾಡ್ತಾರೆ? ಕಷ್ಟದ ಶ್ಲೋಕವನ್ನು ಹೇಳ್ತಾರೆ. ಆ ಕಷ್ಟದ ಶ್ಲೋಕವನ್ನು ಅರ್ಥ ಮಾಡಿಕೊಂಡು ಬರೆಯೋದು ಸ್ವಲ್ಪ ಲೇಟ್ ಆಗುತ್ತೆ. ಆವಾಗ ಅವ್ರು ಇನ್ನೊಂದು ಶ್ಲೋಕವನ್ನು ಹೇಳ್ತಾ ಇರ್ತಾರೆ. ಹೀಗೇನೆ ಏನು ಮಾಡ್ತಾರೆ? ಮಹಾಭಾರತದ ಗ್ರಂಥ ಅನ್ನೋದು ಸಿದ್ಧ ಆಗುತ್ತೆ. ಇದು ಬರೀ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟೇ ಇರೋದು, ನೀವೆಷ್ಟು ತಿಳ್ಕೊಬೇಕೋ ನಾನು ನಿಮ್ಗೆ ಅಷ್ಟೇ ಹೇಳ್ತಾ ಇರೋದು. ಮಹಾಭಾರತದ ಗ್ರಂಥ ತುಂಬ ದೊಡ್ಡದು, ಅದಕ್ಕೆ ಅದನ್ನು ಎಪಿಕ್ ಅಂತ ಕರೀತಾರೆ, ಮಹಾಕಾವ್ಯ. ಯಾಕೆ ಮಹಾಕಾವ್ಯ? ದೆರ್ ಆರ್ 2 ಎಪಿಕ್ಸ್ ಇನ್ ಅವರ್ ಇಂಡಿಯಾ. ನಮ್ಮ ಭಾರತದಲ್ಲಿ 2 ಎಪಿಕ್ಸ್. ಯಾವ್ಯಾವುದು? ರಾಮಾಯಣ, ಮಹಾಭಾರತ. ರಾಮಾಯಣದಲ್ಲಿ ಉತ್ತರಕಾಂಡವನ್ನು ಸೇರಿಸಿದ್ರೆ 24,000 ಶ್ಲೋಕಗಳಿದೆ. ಉತ್ತರಕಾಂಡವನ್ನು ಬಿಟ್ಟರೆ 18,000 ಶ್ಲೋಕಗಳಿದೆ. ಮಹಾಭಾರತದಲ್ಲಿ 1,00,000 ಶ್ಲೋಕಗಳಿದೆ. ಅದಕ್ಕೆ ಅದನ್ನು ಏನಂತ ಕರೀತಾರೆ? ಎಪಿಕ್ ಅಂದರೆ ಮಹಾಕಾವ್ಯ ಅಂತ ಕರೀತಾರೆ. ಸೊ ಇದನ್ನು ಬರೆದು ಸಿದ್ಧಗೊಳಿಸ್ತಾರೆ. ಈಗ ಸಿದ್ಧಗೊಳಿಸಿದ ಮೇಲೆ ಇದರ ಪ್ರಚಾರ ಆಗಬೇಕಲ್ಲ. ಇವಾಗ ನಾನು ಪುಸ್ತಕ ಪ್ರಿಂಟ್ ಮಾಡಿಬಿಟ್ಟು ಮನೇಲಿ ಇಟ್ಕೊಂಬಿಟ್ರೆ ಜನಕ್ಕೆ ಓದೋಕ್ಕೆ ಗೊತ್ತಾಗಬೇಕಲ್ವಾ ಅಲ್ವಾ? ಈಗ ಇದರ ಪ್ರಚಾರ ಮಾಡುವನ್ನ ಕೆಲಸವನ್ನು ಯಾರ್ಯಾರು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ದೇವಲೋಕದಲ್ಲಿ ನಾರದರು ಮಾಡ್ತಾರೆ. ಯಾರು? ನಾರಾಯಣ ಅಂತ ಇರ್ತಾರೆ, ನೋಡಿದ್ದೀರಾ? ದೇವಲೋಕದಲ್ಲಿ ಪ್ರಚಾರ ಮಾಡಿದವರು ಯಾರು? ನಾರದರು. ಪಿತೃಲೋಕದಲ್ಲಿ ಪ್ರಚಾರ ಮಾಡಿದವರು ದೇವಲರು. ಯಾರು? ವಿಶ್ವಾಸ್. ಪಿತೃಲೋಕದಲ್ಲಿ ದೇವಲರು. ಗಂಧರ್ವ ಲೋಕದಲ್ಲಿ ಶುಕರು. ಯಾರೋ? ಗಂಧರ್ವ ಶುಕ ಮಹರ್ಷಿ ಅಂದರೆ ಕೇಳಿದ್ದೀರಾ? ಗಿಣಿ ತಲೆ ದೇಹ ಇರುತ್ತೆ, ನೋಡಿದ್ದೀರಾ? ಅವ್ರು ಮಹಾನ್ ಜ್ಞಾನಿಗಳು. ಅವ್ರ ಕತೆ ಎಷ್ಟು ಚೆನ್ನಾಗಿದೆ, ಯಾವಾಗಲಾದರೂ ಹೇಳ್ತೀನಿ. ಆ ಗಂಧರ್ವ ಲೋಕದಲ್ಲಿ ಪ್ರಚಾರ ಮಾಡಿದವರು ಶುಕ ಮಹರ್ಷಿಗಳು. ಮತ್ತು ನಮ್ಮ ಭೂಲೋಕದಲ್ಲಿ ಯಾರು? ವೈಶಂಪಾಯನರು. ಏನವರ ಹೆಸರು? ವೈಶಂಪಾಯನರು ಇದನ್ನು ಪ್ರಚಾರ ಮಾಡ್ತಾರೆ, ಋಷಿ. ಆಯಿತಾ? ಸರಿ, ಈಗ ಈ ಮಹಾಭಾರತಕ್ಕೂ ಸಹ 4 ಹೆಸರಿದೆ. ಮಹಾಭಾರತಕ್ಕೆ 4 ಹೆಸರಿದೆ. ಯಾರ್ಯಾರಿಗಾದ್ರೂ ಗೊತ್ತಿದೆಯಾ ಏನೇನು ಹೆಸರಿದೆ ಅಂತ? ಗೊತ್ತಿಲ್ಲ. ಈ ಮಹಾಭಾರತ ಅದ್ಭುತವಾದಂಥ ಒಂದು ಗ್ರಂಥ. ಮನುಷ್ಯ ಎಲ್ಲ ಬೆನ್ನೇರ ಮಾಡಿ ರಾಮಾಯಣ ಮಹಾಭಾರತವನ್ನು ಯಾಕೆ ಓದಬೇಕು ಅಂತ ಹೇಳಿದ್ರೆ, ರಾಮಾಯಣ ಒಬ್ಬ ವ್ಯಕ್ತಿ ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ. ಮಹಾಭಾರತ ಏನ ಮಾಡಬಾರ್ದು, ಯಾವ್ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋದಂಥ ಜ್ಞಾನವನ್ನು ತಿಳಿಸುತ್ತೆ. ಅದಕ್ಕೆ ಮಹಾಭಾರತಕ್ಕೆ ಪಂಚಮ ವೇದ ಅಂತ ಹೆಸರು. ಇನ್ನೊಂದು ಹೆಸರೇನು? ಯಾಕೆ ಈ ಹೆಸರಂದರೆ ವೇದಗಳಿಗೆ ಸಮನಾಗಿರೋದ್ರಿಂದ
ಇದಕ್ಕೆ ಏನಂತ ಹೆಸರು? ಪಂಚಮ ವೇದ. ಮೊದಲನೇ ಹೆಸರೇನು? ಪಂಚಮ ವೇದ. ಎರಡನೇ ಹೆಸರು ನೋಡಿ ತುಂಬ ಚೆನ್ನಾಗಿದೆ, ಜಯ ಅಂತ ಇದ್ರ ಹೆಸರು. ಮಹಾಭಾರತನೂ ಒಂದು, ಎರಡನೇದೇನು? ನೋ, ಪಂಚಮ ವೇದ. ಯಾಕೆ ಪಂಚಮ ವೇದ ಅನ್ನೋ ಹೆಸರು? ವೇದಗಳಿಗೆ ಸಮನಾದ್ದರಿಂದ ಪಂಚಮ ವೇದ. ಅಂದರೆ ಪಂಚ ಅಂದರೆ ಎಷ್ಟು? 5. 5ನೇ ವೇದಕ್ಕೆ ಸಮ ಅಂತ ಹೆಸರು. ಜಯ ಅನ್ನೋ ಹೆಸರು ಯಾಕಪ್ಪ ಅಂದರೆ ಈ ಮಹಾಭಾರತದಲ್ಲಿ ಅಸತ್ಯದಿಂದ ಸತ್ಯಕ್ಕೆ, ಅಧರ್ಮದಿಂದ ಧರ್ಮಕ್ಕೆ, ಅನ್ಯಾಯದಿಂದ ನ್ಯಾಯಕ್ಕೆ ಜಯ ಸಿಗುತ್ತೆ. ಅಧರ್ಮದಿಂದ ಧರ್ಮಕ್ಕೆ, ಅನ್ಯಾಯದಿಂದ ನ್ಯಾಯಕ್ಕೆ, ಅಸತ್ಯದಿಂದ ಜಯ ಸಿಕ್ಕಿದ್ರಿಂದ ಇದರ ಹೆಸರು ಕೂಡ ಏನಾಯಿತು? ಜಯ ಅಂತಾಯಿತು. ಮೂರನೇ ಹೆಸರು ಭಾರತ ಅಂತ ಹೆಸರು. ಇದಕ್ಕೇನು ಹೆಸರು? ಭಾರತ. ಯಾಕೆ ಭಾರತ ಅನ್ನೋ ಹೆಸರು ಬಂತು ಅಂತ ಹೇಳಿದ್ರೆ ಇದು ಭರತ ವಂಶದ ಒಂದು ಕಥೆಯನ್ನು ಹೇಳೋದ್ರಿಂದ ಇದಕ್ಕೆ ಭಾರತ ಅನ್ನೋ ಹೆಸರು ಬಂತು. ಭರತ ವಂಶದ ಕಥೆಯನ್ನು ಹೇಳೋದ್ರಿಂದ ಏನಂತ ಹೆಸರು? ಭಾರತ. ಮಹಾನ್ ಕಥೆಗಳ ಸಂಗ್ರಹ, ಮಹಾನ್ ಜ್ಞಾನದ ಸಂಗ್ರಹ ಆದ್ದರಿಂದ ಇದಕ್ಕೆ ಮಹಾಭಾರತ ಅನ್ನೋ ಹೆಸರು ಬಂತು. ಮೊದಲನೇದು ಪಂಚಮ ವೇದ, ಎರಡನೇದು ಜಯ, ಮೂರನೇದು, ನಾಲ್ಕನೇದು ಆಮೇಲೆ ಇದು ಈ ಒಂದು ನದಿಯಲ್ಲಿ ಮುತ್ತು ರತ್ನ ಪಚ್ಚೆ ಹವಳಗಳು ಹೇಗೆ ಸಿಗುತ್ತೋ ನದಿಯಲ್ಲಿ, ಹಾಗೆ ನಿಮಗೆ ಈ ಮಹಾಭಾರತದಲ್ಲಿ ಹಲವಾರು ಉಪದೇಶ ರತ್ನಗಳು ಸಿಗುತ್ತಂತೆ. ಅಂದರೆ ಆ ರತ್ನಕ್ಕಿಂತಲೂ ಮಿಗಿಲಾದಂಥ ಒಳ್ಳೆಯ ಜ್ಞಾನವನ್ನು ಇದು ನಿಮ್ಗೇನು ಮಾಡುತ್ತೆ? ಕೊಡುತ್ತೆ. ಇದನ್ನು ಕೇಳೋದವ್ರಿಗೆ ಕಿವಿ ಏನಾಗುತ್ತೆ? ಇಂಪಾಗುತ್ತೆ. ಅವರ ಜ್ಞಾನ ಹೆಚ್ಚಾಗುತ್ತೆ. ಇನ್ನೂ ಕೇಳಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ. ತಿಳ್ಕೊಬೇಕು ಅನ್ನೋ ಕುತೂಹಲ ಹೆಚ್ಚಾಗುತ್ತೆ. ನಿಮಗೂ ಆಗುತ್ತಾ? ಅದು ತಿಳ್ಕೊಬೇಕು ಅನಿಸುತ್ತಾ? ಅಂಥ ಒಂದು ಶ್ರೇಷ್ಠವಾದಂಥ ಒಂದು ಕಾವ್ಯ ಯಾವುದು? ಮಹಾಕಾವ್ಯ ಮಹಾಭಾರತ. ಇಷ್ಟೆಲ್ಲ ಮಹಾಭಾರತದ ಬಗ್ಗೆ ಹೇಳ್ತಾರೆ. ಹೇಳಿದ್ದಾದ್ಮೇಲೆ ಏನಾಗುತ್ತೆ, ಅಲ್ಲಿ ಸೂತ ಪುರಾಣಿಕರು ಹೇಳಬೇಕಾದ್ರೆ ಇವ್ರಿಗೆಲ್ಲ ಇನ್ನೊಂದು ಡೌಟ್ ಬರುತ್ತೆ. ಸರಿ, ನೀವು ಇವರು ನಮ್ಮ ಮನುಷ್ಯ ಲೋಕದಲ್ಲಿ, ಭೂಲೋಕದಲ್ಲಿ ವೈಶಂಪಾಯನರೇ ಇದನ್ನು ಪ್ರಚಾರ ಮಾಡಿದ್ದು ಮಹಾಭಾರತವನ್ನು ಅಂತ ಹೇಳಿದ್ರಲ್ಲ, ಎಲ್ಲಿ ಮತ್ತು ಹೇಗೆ, ಎಲ್ಲಿ ಹೋಗಿ ಇವರು ಪ್ರಚಾರ ಮಾಡಿದ್ರು ಅಂದಾಗ ಅವ್ರು ಮತ್ತೆ ವೈಶಂಪಾಯನರು ಯಾರು ಅಂತ ಕೇಳ್ತಾರೆ. ಆಗ ಹೇಳ್ತಾರೆ, ಈ ವೈಶಂಪಾಯನರು ಯಾರಪ್ಪ ಅಂದರೆ ವೇದವ್ಯಾಸರ ಶಿಷ್ಯರು. ಯಾರ್ಯಾರು? ವೇದವ್ಯಾಸರ ಶಿಷ್ಯರು. ಮೊದಲಿಗೆ ಇವರು ಎಲ್ಲಿಗೆ ಹೋಗ್ತಾರೆ ಅಂದರೆ ಈ ಜನಮೇಜಯ ಸರ್ಪಯಾಗವನ್ನು ಮಾಡ್ತಾ ಇರ್ತಾನಲ್ಲ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಮೊದಲನೇ ಬಾರಿಗೆ ಅಲ್ಲಿ ಫಸ್ಟು ಮಹಾಭಾರತದ ಪ್ರಚಾರ ನಡೆಸಿದ್ದು ಎಲ್ಲಿ? ಭೂಲೋಕದಲ್ಲಿ ಜನಮೇಜಯ ಮಾಡಿದಂತಹ ಯಾಗದ, ಸರ್ಪಯಾಗದ ಬಳಿ ಹೋಗಿ ಇವರು ಮೊದಲ ಬಾರಿಗೆ ಮಹಾಭಾರತವನ್ನು ಪ್ರಚಾರ ಮಾಡ್ತಾರೆ. ಪ್ರಚಾರ ಮಾಡಿ ಆವಾಗ ಅವನು ಜನಮೇಜಯ, ಆತನ ಪತ್ನಿ, ಆತನ ಆಸ್ಥಾನಿಕರು, ಸೈನಿಕರು ಎಲ್ಲರೂ ಏನು ಮಾಡ್ತಾರೆ? ಈ ಮಹಾಭಾರತದ ಕಥೆಯನ್ನು ಮೊದಲನೇ ಬಾರಿಗೆ ಕೇಳ್ತಾರೆ. ಅಲ್ಲಿಂದ ಭರತ ವಂಶದ ಕತೆ ಪ್ರಾರಂಭ ಆಗುತ್ತೆ. ಅದನ್ನು ಭರತ ವಂಶದ ಕಥೆಯನ್ನು ಮುಂದಿನ ವಾರ ಹೇಳ್ತೀನಿ, ಸರಿನಾ?